ಅಂಕೋಲಾದ ನಮ್ಮ ಶಿರೂರು ಘಟನೆ ಎಲ್ಲರಿಗೂ ಒಂದು ದಿಗ್ಭ್ರಮೆಯನ್ನು ಮೂಡಿಸಿರೋದು ನಮಗೆಲ್ಲ ಗೊತ್ತೇ ಇರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಈ ದುರ್ಘಟನೆಯಲ್ಲಿ ಮೃತರಾದಂಥವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಉಳಿದ 3 ಜನರ ಶೋಧ ಕಾರ್ಯ ಏನಿದೆ ಆ ಶೋಧ ಕಾರ್ಯ ನಡೀತಾನೇ ಇದೆ ಎಲ್ಲ ಪ್ರಯತ್ನವನ್ನು ಮೂಲಕ. ಆ ಪ್ರಯತ್ನ ಕಾರ್ಯದಲ್ಲಿ ಆ 3 ಜನ ಏನಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಒಂದು ಸ್ಪಷ್ಟ ಮಾಹಿತಿ ಸಿಗಲಿ ಅಂತಲೂ ಬಯಸ್ತೇನೆ. ಘಟನೆ ನಡೆದ ದಿನವೇ ನಾನು ರೂಪಾಲಿ ನಾಯ್ಕರೊಳಗೊಂಡಂತೆ DC ಅವರು SP ಅವರು ಎಲ್ಲರೂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ಅವತ್ತಿನ ದೃಶ್ಯವನ್ನು ನಾವೆಲ್ಲರೂ ನೋಡಿದ್ದೇವೆ. ಅಲ್ಲಿಯ ವಾತಾವರಣ ಇತ್ಯಾದಿ ಇದೆಲ್ಲದೂ ನಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು. ಅವತ್ತಿನಿಂದ ಇವತ್ತು ಸುಮಾರು 12 ದಿನ ಆಗ್ತಾ ಇದೆ. ಈ ದಿನಗಳಲ್ಲಿ 8 ಶವಗಳು ದೊರಕಿದೆ ಮತ್ತು ವಿಷಯದ ಗಂಭೀರತೆಯ ಹಿನ್ನೆಲೆಯಲ್ಲಿ NDRF ಅವತ್ತೇ ಬಂದು ಕೆಲಸ ಮಾಡ್ತಾ ಇದೆ. ಅವತ್ತಿನಿಂದಲೇ ಸೈನ್ಯ ಸಹ ಕೇಂದ್ರ ಸರ್ಕಾರದಿಂದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ತಕ್ಷಣ ಕಳಿಸಿ ಸೈನ್ಯವೂ ಸಹ ಕೆಲಸ ಮಾಡ್ತಾ ಇದೆ. ಕೋಸ್ಟಲ್ ಗಾರ್ಡ್ ಕೆಲಸ ಮಾಡ್ತಾ ಇದೆ. ಸೀಬರ್ಡ್ನವರು ಸಹಾಯ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಪೂರ್ಣ ಸಹಾಯ ಮಾಡ್ತಾ ಇದೆ. ಎಲ್ಲರೂ ಸೇರಿ ಈ ಒಂದು ಉಳಿದ 3 ಜನರನ್ನು ಹುಡುಕಾಟದಲ್ಲಿ ತನ್ನೆಲ್ಲ ಶಕ್ತಿ ಮೀರಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸ್ಥಳಕ್ಕೆ ಕೇಂದ್ರದ ಸಚಿವರಾದಂಥ ಶ್ರೀಯುತ ಕುಮಾರಸ್ವಾಮಿ ಅವರು ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ನಮ್ಮ BJPಯ ರಾಜ್ಯಾಧ್ಯಕ್ಷರು ಬಂದು ಹೋಗಿದ್ದಾರೆ, ನಮ್ಮ ಶಾಸಕರುಗಳು, ಮಂತ್ರಿಗಳು, ಸಚಿವರುಗಳು ಎಲ್ಲರೂ ಸಹಜವಾಗಿ ಅವರವರ ಜವಾಬ್ದಾರಿಯನ್ನು ಅವರೆಲ್ಲ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಸೈನ್ಯವೂ ಅತ್ಯಾಧುನಿಕ ಸಲಕರಣೆಗಳನ್ನೆಲ್ಲವನ್ನು ಬಳಸಿ ಈಗ ಆ ಗಾಡಿ ಎಲ್ಲಿರಬಹುದು ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದರ ಮೇಲೆ ಮಣ್ಣಿದೆ, ಮಣ್ಣಿನ ಮೇಲೆ ನೀರು ಹೋಗ್ತಾ ಇದೆ. ಇದೆಲ್ಲ ನಾವೆಲ್ಲ ನೋಡಿರುವಂಥ ದೃಶ್ಯ. ಅದನ್ನು ತೆಗೆಯೋದ್ರ ಬಗ್ಗೆ ತಾಂತ್ರಿಕವಾದಂತಹ ಪರಿಣಿತಿಯನ್ನೆಲ್ಲ ಹೊಂದಿರೋರು ಸಹ ಸಾಕಷ್ಟು ಜನ ಈ ಸ್ಥಳದಲ್ಲಿ ಅವರು ಬಂದಿದ್ದಾರೆ. ಇನ್ನೂ ಕೆಲವು ಇಕ್ವಿಪ್ಮೆಂಟ್ಸ್ಗಳು ಬೇಕು ಅನ್ನೋದಿದೆ, ಅದು ಸಹ ಬರ್ತಾ ಇದೆ. ಅಂತಿಮವಾಗಿ ಇದೊಂದು ಬಹಳ ಕ್ಲಿಷ್ಟಕರವಾದಂತಹ ಗಂಭೀರವಾದಂತಹ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಪರಿಹಾರವನ್ನು ಕೇಂದ್ರ ರಾಜ್ಯ ಸರ್ಕಾರ ಜೊತೆ ಸೇರಿ ಈ ಪರಿಹಾರವನ್ನು ಹುಡುಕೋದಕ್ಕೆ ಆ 3 ಜನ ಏನಾದರೂ ಅನ್ನೋದನ್ನು ನೋಡೋದಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಮಧ್ಯದಲ್ಲಿ ಮಳೆಯೂ ಸಹ ಜಾಸ್ತಿ ಇರೋದರಿಂದ ಅದು ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗಿದೆ. ಇದೆಲ್ಲವೂ ನಿಮಗೂ ನಮ್ಮ ಅನುಭವದಲ್ಲಿ ಇರೋದು. ಆದರೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಆಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರ ಎಲ್ಲರೂ ಸಹ ಇಂತಹ ದುರ್ಘಟನೆ ಸಂದರ್ಭದಲ್ಲಿ ತಾನು ಏನೆಲ್ಲ ಪ್ರಯತ್ನವನ್ನು ಮಾಡಿ ಸ್ಪಂದಿಸ್ಬೋದು ಅದಕ್ಕೆ ಸ್ಪಂದಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಆ ಪ್ರಯತ್ನ ಫಲ ಸಿಗಲಿ ಅಂತ ಮತ್ತೊಮ್ಮೆ ಆಶಿಸ್ತೇನೆ. ನಾನು ಸಂಸದನಾಗಿ ಕೇಂದ್ರ ಸರ್ಕಾರದ ಎಲ್ಲರ ಜೊತೆಯಲ್ಲಿ, ರಾಜ್ಯ ಸರ್ಕಾರದ ಎಲ್ಲರ ಜೊತೆಯಲ್ಲಿಯೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಜಿಲ್ಲಾಡಳಿತ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೇನೆ. ಕಾಲಕ್ಕೆ ಸೂಕ್ತವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಅಗತ್ಯವಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಡೋದಕ್ಕೆ ಉಳಿದೆಲ್ಲರ ಜೊತೆಯಲ್ಲಿ ನಾನು ನಮ್ಮ ಸಂಸದನಾಗಿ ಮಾಡಬೇಕಾದಂತಹ ನನ್ನ ಕರ್ತವ್ಯ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಇದು ಒಂದು ಭಾಗ. ಇನ್ನೊಂದು ಆ ಕಡೆಗೆ ಸುಮಾರೊಂದು 8-9 ಮನೆ ಉಳುವರೆ ಭಾಗದಲ್ಲಿ ಪೂರ್ಣ ಕೊಚ್ಚಿ ಹೋಗಿದೆ. ಅಲ್ಲಿ ಕಾಳಜಿ ಕೇಂದ್ರ ನಡೀತಾ ಇದೆ. ಅಲ್ಲಿಯದ ವ್ಯವಸ್ಥೆಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಉಳಿದಂತೆ ಜಿಲ್ಲೆಯಲ್ಲಿಯೂ ಸಹ ಸಾಕಷ್ಟು ಕಡೆಗೆ ಈ ರೀತಿ ಗುಡ್ಡ ಕುಸಿತಗಳೆಲ್ಲ ಆಗಿದೆ. ಮನೆ ಸಂಪೂರ್ಣವಾಗಿ ನಾಶ ಆಗಿರೋದಿದೆ, ಜಾನುವಾರುಗಳು ತೊಳೆದು ಹೋಗಿರೋದಿದೆ, ಜನರ ಜೀವ ಹಾನಿಯಾಗಿರೋದಿದೆ. ಅವತ್ತು ಕಾರವಾರದಲ್ಲಿ ನಾವು ಇರುವಾಗಲೇ ಅಲ್ಲಿ ಗುಡ್ಡ ಕುಸಿದು ಮನೆ ಒಳಗೆ ಬಂದು ಅವತ್ತಲ್ಲೊಬ್ಬರು ತೀರು ಹೋದರು.
ಹೀಗೆ ಘಟನೆಗಳು ಇಡೀ ಜಿಲ್ಲೆಯಲ್ಲಿಯೂ ನಡೀತಾನೆ ಇದೆ. ನಿಮ್ಗೆ ಗೊತ್ತಿದೆ, ರಾಜ್ಯದಲ್ಲೂ ನಡೀತಾ ಇದೆ, ದೇಶದಲ್ಲೂ ನಡೀತಾ ಇದೆ, ಜಗತ್ತಿನಲ್ಲಿಯೂ ಈ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಸರ್ಕಾರದ ಜೊತೆಯಲ್ಲಿ ಸಾರ್ವಜನಿಕರೂ ಸಹ, ವಿವಿಧ ಸಂಘ ಸಂಸ್ಥೆಗಳು, ಬೇರೆ ಬೇರೆಯವರು ಸಹ ಮಾನವೀಯ ಸ್ಪಂದನವನ್ನು ನೀಡ್ತಾ ಇದ್ದಾರೆ. ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕಷ್ಟದಲ್ಲಿ ಇರೋರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಅದು ಕೇರಳ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲರೂ ಒಟ್ಟಾಗಿ ಅವರವರ ಏನೇನು ಅಭಿಪ್ರಾಯ ಕೊಡ್ತಿದ್ದಾರೆ, ಸಲಹೆ ಸೂಚನೆ ಕೊಡ್ತಿದ್ದಾರೆ ಮತ್ತು ಕಷ್ಟದಲ್ಲಿರೋರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಿದ್ದಾರೆ. ನಾನು ಸಂಸದನಾಗಿ ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ಸ್ವಾಗತಿಸ್ತೇನೆ. ನನಗೆ ಅಲ್ಲಿಯ ಸಂಸದರು ಕೇವಲ ಇಲ್ಲಿ ಮಾತ್ರ ಅಲ್ಲ, ತಮಿಳುನಾಡಿನ ಸಂಸದರು ಆ ಶರವಣ ಒಂದು ಅರ್ಧ ಬಾಡಿ ಮೊನ್ನೆ ತೊಗೊಂಡು ಹೋದ್ರಲ್ಲ, ಅವರು ಸಂಸದರುಗಳೆಲ್ಲ ನನ್ನ ಸಂಪರ್ಕದಲ್ಲಿದ್ದಾರೆ, ಒಡನಾಟದಲ್ಲಿ ನಾನು ಅವರೆಲ್ಲರೂ ಜೊತೆ ಸೇರಿದ್ದೇವೆ. ನಮ್ಮ ಕೇರಳದ ಸಚಿವರಾದಂತಹ ಗೋಪಿ ಅವರು ಸಹ ನಾನು ಅವರು ನಿರಂತರವಾದ ಒಡನಾಟ ಸಂಪರ್ಕದಲ್ಲಿದ್ದೇವೆ. ಹೀಗೆ ಎಲ್ಲರ ಜೊತೆಯಲ್ಲಿ ಒಡನಾಟ ಸಂಪರ್ಕವನ್ನು ಇಟ್ಟುಕೊಂಡು ಏನು ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆಯೋ ಎಲ್ಲ ರೀತಿಯ ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ಜಿಲ್ಲೆಯ ಉಳಿದ ಕಡೆಯದ್ದು ಸಹ ಸಂಪೂರ್ಣವಾದಂಥ ವರದಿ ನಮ್ಮ ಹತ್ರ ಇದೆ. ಎಲ್ಲದಕ್ಕೂ ಜಿಲ್ಲಾಡಳಿತ ಸ್ಪಂದಿಸೋ ಕೆಲಸ ಮಾಡಿದೆ. ಇರೋ ತೊಂದರೆ ತೊಡಕುಗಳು ಇದೆ, ಅದರ ಮಧ್ಯದಲ್ಲಿಯೂ ಅನೇಕಾರು ಸಮಸ್ಯೆಯನ್ನು ಮಾಡ್ತಾ ಇದೆ. ಇದಕ್ಕೆಲ್ಲ ನಮಗೆ ಗೊತ್ತಿದ್ದಂತೆ ಇದಕ್ಕೆ ಮಳೆ ಜಾಸ್ತಿ ಆಗಿರೋದ್ರ ಜೊತೆಯಲ್ಲಿ ನಾನು ನೋಡ್ತಾ ಇದ್ದೆ 160 ಪಟ್ಟು 180 ಪಟ್ಟು ಮಳೆಗಳು, ನೀವು ಅದನ್ನೆಲ್ಲ ಅಂಕಿ ಸಂಖ್ಯೆ ನೋಡಿದ್ರು ಗೊತ್ತಾಗುತ್ತೆ. ಮಳೆ ಹೆಚ್ಚಾಗಿರೋದ್ರ ಜೊತೆಯಲ್ಲಿ IRBಯ ಅವೈಜ್ಞಾನಿಕ ಕಾಮಗಾರಿಯೂ ಒಂದು ಕಾರಣ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂಥ ಸಂಗತಿ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ IRB ಅವರು ಏನು ಪ್ರೊಟೆಕ್ಷನ್ ಕೆಲಸ ತೆಗೆದುಕೊಳ್ಳಬೇಕು ಅದನ್ನು ನಾವು ತೆಗೆದುಕೊಳ್ಳುವಂತೆ ಮಾಡಿ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸೋದಕ್ಕೆ ಆದ್ಯತೆಯಿಂದ ಆ ಕೆಲಸವನ್ನು ಸಹ ನಾವು ಮಾಡೋದಕ್ಕೆ ಮುಂದಾಗಿದೆ. ಈಗ ಅವರು ಇನ್ನೊಂದು ವಾಹನ ಅಂದರೆ ನೀರಿನಲ್ಲಿ ಟಗ್ ಬೋಟ್ ಅನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಅದು ಮಧ್ಯಾಹ್ನ ಸಂಜೆ ಅಷ್ಟರೊಳಗೆ ಬರಬಹುದು. ಆ ಟಗ್ ಬೋಟ್ ಬಂದ ನಂತರ ಮುಂದಿನ ಆಪರೇಷನ್ ನಡೆಯುತ್ತೆ. ಈಗ ಉಳಿದ ಕಾನೂನು ಕ್ರಮ ಏನೇನು ಆಗಬೇಕೋ ಇಂಥ ಸಂದರ್ಭದಲ್ಲಿ ಎರಡು ಮುಖ್ಯವಾದಂಥದ್ದು. ಈಗ ಅವರಿಗೆ ಏನಿದೆ ರೆಸ್ಕ್ಯೂ ಆಪರೇಷನ್ ಏನೇನು ಮಾಡಬೇಕು ಅದು ನಾವು ಮಾಡಬೇಕು. ಪರಿಹಾರ ಕೇಂದ್ರ, ಕಾಳಜಿ ಕೇಂದ್ರ ಏನು ಮಾಡಬೇಕು ಅದು ಮಾಡಬೇಕು. ಕಾನೂನಿನ ಕ್ರಮ ಉಳಿದವು ಯಾರ್ಯಾರ ಮೇಲೆ ಏನೇನು ಆಗಬೇಕೋ ಅದು ನಿಶ್ಚಿತವಾಗಿ ಆಗುತ್ತೆ ಅದೆಲ್ಲ.